ನ್ಯೂಸ್ 24 ಕನ್ನಡಗೆ ಸ್ವಾಗತ. ನಾನು ಮಂಜುನಾಥ್ ಕಾತರ್ಕಿ. ಇಟ್ಟಿಗೆ ಬಟ್ಟಿಯಲ್ಲಿ ಕೊಲೆ ಪ್ರಕರಣ. ಕೇವಲ 48 ಗಂಟೆಗಳಲ್ಲಿ ಕೊಲೆ ಪ್ರಕರಣ ಭೇದಿಸಿದ ಮೊಳಕಾಲ್ಮೂರು ಪೊಲೀಸರು. ಹಾಗಾದ್ರೆ ಬ್ರೇಕಿಂಗ್ ಬರ್ತಾ ಇದೆ, ನೀವೇ ನೋಡಿ. ಇಟ್ಟಿಗೆ ಬಟ್ಟಿಯಲ್ಲಿ ಕಾರ್ಮಿಕನ ಕೊಲೆ ಪ್ರಕರಣ ಭೇದಿಸಿದ ಮೊಳಕಾಲ್ಮೂರು ಪೊಲೀಸರು. ಕೊಲೆ ನಡೆದು 48 ಗಂಟೆಗಳಲ್ಲಿ ಆರೋಪಿಗಳನ್ನು ಹೆಡೆಮುರಿ ಕಟ್ಟಿದ ಪೊಲೀಸರು. 6 ಮಂದಿ ಕೊಲೆಗಡುಕರನ್ನ ಬಂಧಿಸಿದ ಮೊಳಕಾಲ್ಮೂರು ಪೊಲೀಸರು. 6 ಮಂದಿ ಪೈಕಿ 2 ನಟ ದರ್ಶನ್ ಹುಚ್ಚು ಅಭಿಮಾನಿಗಳು. ಕೊಲೆಗೂ ಮುನ್ನವೇ ನಮ್ಮ ಹೆಣ್ಮಕ್ಳ ತಂಟೆಗೆ ಬಂದ್ರೆ ನಾನು ಡಿ ಬಾಸ್ ಆಗಬೇಕಾಗುತ್ತೆ ಅಂತ ಸ್ಟೇಟಸ್ ಹಾಕಿದ್ದ ಆರೋಪಿ ಜಿತೇಂದ್ರ ಅಲಿಯಾಸ್ ಗುಂಡ ನಟ ದರ್ಶನ್ ಹುಚ್ಚು ಅಭಿಮಾನಿ. ಈತನ ಬೈಕ್ ಮೇಲೂ ಕೈದಿ ನಂಬರ್ 6106 ಡಿ ಗ್ಯಾಂಗ್ ಅಂತ ಬರೆದಿದ್ದ. ಪೊಲೀಸರು ಬಂಧಿಸಿದ ವೇಳೆಯೂ ಡಿ ಬಾಸ್ ಹೆಸರಿನ ಪ್ಯಾಂಟ್ ಧರಿಸಿದ್ದ. ಆರೋಪಿ ಜಿತೇಂದ್ರ ಅಟ್ ಗುಂಡ ಹಾಗೂ ಅಜ್ಜಯ್ಯ ಕೈ ಮೇಲೆ ಡಿ ಬಾಸ್ ಅಂತ ಹಚ್ಚ ಕೂಡ ಹಾಕಿಸಿದ್ರು. ಅನೈತಿಕ ಸಂಬಂಧದ ದ್ವೇಷಕ್ಕೆ ಒಬ್ಬಣ್ಣ 50-80 ಕೊಲೆಗೈದಿದ್ದ ಆರೋಪಿಗಳು. ಬೋರಮ್ಮ ಮೃತ ಓಬಣ್ಣ ನಡುವೆ ಹಲವು ವರ್ಷಗಳಿಂದ ಅನೈತಿಕ ಸಂಬಂಧ ಇತ್ತು. ಇದೇ ದ್ವೇಷಕ್ಕೆ ಇಟ್ಟಿಗೆ ಬಟ್ಟಿಯಲ್ಲಿ ಓಬಣ್ಣನಿಗೆ ಚಿತ್ರಹಿಂಸೆ ನೀಡಿ ಕೊಲೆ ಮಾಡಿದ ಗ್ಯಾಂಗ್. ಅಲ್ಲದೆ ಜಿತೇಂದ್ರ ಮತ್ತು ಕರಿಬಸಮ್ಮ ನಡುವೆ ಅಕ್ರಮ ಸಂಬಂಧ ಇದೆ ಎಂದು ಗಾಸಿಪ್ ಹಬ್ಬಿಸಿದ ಓಬಣ್ಣ. ಈ 2 ಕಾರಣಕ್ಕೆ 6 ಮಂದಿಯ ಗ್ಯಾಂಗ್ ಪ್ಲಾನ್ ಮಾಡಿ ಹತ್ಯೆ ಮಾಡಿದ್ರು. ಕೊಲೆ ಮಾಡಿ ಟ್ರ್ಯಾಕ್ಟರ್ ಆಕ್ಸಿಡೆಂಟ್ ತರ ಬಿಂಬಿಸಿ ಎಸ್ಕೇಪ್ ಆಗಿದ್ದ ಗ್ಯಾಂಗ್. A1 ಬೋರಮ್ಮನ ಮಗ ಅಪ್ರಾಪ್ತ, A2 ಜಿತೇಂದ್ರ ಎಟ್ ಗುಂಡ, A3 ಬೋರಾ, A4 ಬೋರಮ್ಮ, A5 ಕರಿಬಸಮ್ಮ, A6 ಅಜ್ಜಯ್ಯ. ಸಿಪಿಐ ನಾಗರಾಜ್, PSI ಮಹೇಶ್ ಹೊಸಪೇಟೆ ನೇತೃತ್ವ ತಂಡದಿಂದ ಆರೋಪಿಗಳ ಬಂಧನ. ಮೊಳಕಾಲ್ಮೂರು ಪೊಲೀಸರ ಠಾಣೆಯಲ್ಲಿ ಕೇಸು ದಾಖಲಿಸಲಾಗಿದೆ. ಸ್ಪಂದನ ಬ್ರಿಕ್ಸ್ ಫ್ಯಾಕ್ಟರಿಯಲ್ಲಿ ಒಬ್ಬ ವ್ಯಕ್ತಿ ಓಬಣ್ಣ ಅಂತ ಹೇಳ್ಬಿಟ್ಟು ವಯಸ್ಸು ಒಂದು 55 ವರ್ಷ. ಅವನನ್ನು ಯಾರೋ ದುಷ್ಕರ್ಮಿಗಳು ಯಾವುದೋ ದುರುದ್ದೇಶಕರವಾಗಿ ಟವಲ್ನಿಂದ ಅವನ ಕತ್ತನ್ನು ಬೆಳೆದು ಮತ್ತು ಆ ಕತ್ತನ್ನು ಬೆಳೆದಾದ ನಂತರ ಆ ಬಾಡಿನ ತೆಗೆದುಕೊಂಡು ಟ್ರ್ಯಾಕ್ಟರ್ ಟ್ರಾಲಿ ಕಡೆ ಹಾಕಿ ಕ್ರಶ್ ಮಾಡಿಬಿಟ್ಟು ಕೊಲೆ ಮಾಡಿರ್ತಕ್ಕಂಥದ್ದು ಮಾಹಿತಿ ಬಂದ ಮೇರೆಗೆ ಪೊಲೀಸ್ ಸ್ಟೇಷನ್ಗೆ ನಮ್ಮ ಮೊಳಕಾಲ್ಮೂರು ಪೊಲೀಸ್ ಸ್ಟೇಷನಲ್ಲಿ ಪ್ರಕರಣ ದಾಖಲಾಗ್ತದೆ. ಈ ಪ್ರಕರಣದಲ್ಲಿ ಆರೋಪಿತರು ಯಾರು ಅನ್ನೋದು ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸುಳಿವು ಇರೋದಿಲ್ಲ. ಇದನ್ನು ಪತ್ತೆ ಹಚ್ಚಲೇಬೇಕು ಅಂತ ಹೇಳಿ ಮಾನ್ಯ SP ಸಾಹೇಬರು ಮತ್ತು ಅಡಿಷನಲ್ SP ಸಾಹೇಬರ ಮಾರ್ಗದರ್ಶನದಲ್ಲಿ CPI ಮೊಳಕಾಲ್ಮೂರು ಮತ್ತು PSI ಮೊಳಕಾಲ್ಮೂರು ಅವರ ನೇತೃತ್ವದಲ್ಲಿ ಒಂದು ತಂಡವನ್ನು ರಚನೆ ಮಾಡಿ ಸೂಕ್ತ ಮಾಹಿತಿಯನ್ನು ಕಲೆ ಹಾಕಬೇಕು, ಆರೋಪಿತರನ್ನು ಪತ್ತೆ ಹಚ್ಚಬೇಕು ಅಂತ ಹೇಳಬೇಕು ಕಾಲಕ್ಕೆ ಸೂಚನೆ ನೀಡ್ತಾ ಬಂದಿದ್ದರಿಂದ ಈ ದಿವಸ ಮೊಳಕಾಲ್ಮೂರು ಠಾಣೆಯ CPI PSI ಮತ್ತು CPI ಅವರೆಲ್ಲ ತಂಡದವರು ಸೇರಿಬಿಟ್ಟು ಈ ಪ್ರಕರಣದಲ್ಲಿ ಭಾಗಿಯಾಗಿರ್ತಕ್ಕಂಥ 6 ಜನರನ್ನು ವಶಕ್ಕೆ ಕೊಟ್ಟು ಅವರನ್ನು ವಿಚಾರಣೆ ಮಾಡ್ತಾರೆ. ಆ ವಿಚಾರಣೆ ಮಾಡಿದಾಗ ಅವರೆಲ್ಲರೂ ಕೂಡ ಇವರೇನು ಆರೋಪಿತರನ್ನು ವಶಕ್ಕೆ ಪಡೆದಿರ್ತಕ್ಕಂಥ ಎಲ್ಲರೂ ಕೂಡ ಅವರು ತಮ್ಮ ತಪ್ಪನ್ನು ಒಪ್ಕೊಳ್ತಾರೆ. ಇದರಲ್ಲಿ ಒಬ್ಬ 5 ಜನ ಮಾತ್ರ ಇದರಲ್ಲಿ ಮೇಜರ್ ಇದ್ದಾರೆ. ಒಬ್ಬ ವ್ಯಕ್ತಿ ಸಂಘರ್ಷಕ್ಕೊಳಗಾಗಿದ್ದ ಮಾಡ್ತಾ ಇರ್ತಕ್ಕಂಥದ್ದು. ಇವರೆಲ್ಲರೂ ವಿಚಾರಣೆ ಮಾಡಿದಾಗ ಈ ಸತ್ತಿರ್ತಕ್ಕಂಥ ವ್ಯಕ್ತಿ ಏನಿದ್ದಾನೆ, ಸತ್ತಿರ್ತಕ್ಕಂಥ ವ್ಯಕ್ತಿ ಅಪಪ್ರಚಾರವನ್ನು ಮಾಡ್ತಾ ಇರ್ತಾರೆ. ಅಂದರೆ ಇದರಲ್ಲಿ ಆರೋಪಿ ಆಗಿರ್ತಕ್ಕಂಥ ಜಿತೇಂದ್ರ ಏನಿದ್ದಾನೆ ಮತ್ತು 2ನೇ ಆರೋಪಿ ಆಗಿರ್ತಕ್ಕಂಥ ಬೋರಯ್ಯ, ಈ ಬೋರಯ್ಯನ ಹೆಂಡತಿ ಬಂದ್ಬಿಟ್ಟು ಕರಿಬಸಮ್ಮ ಅಂತ ಹೇಳಿ. ಈ ಜಿತೇಂದ್ರನಿಗೆ ಕರಿಬಸಮ್ಮನಿಗೆ ಅಕ್ರಮವಾಗಿರ್ತಕ್ಕಂಥ ಸಂಬಂಧ ಇದೆ ಅಂತ ಹೇಳ್ಬಿಟ್ಟು ಅವನು ಪ್ರಚಾರ ಮಾಡ್ತಾ ಇರ್ತಾನೆ. ಅದಕ್ಕೆ ಕೂಡ ಅವನು ಜಿತೇಂದ್ರ ಮನನೊಂದಿರ್ತಾನೆ, ಈ ಥರ ಸುಳ್ಳು ಅಪಪ್ರಚಾರ ಮಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು. ಅದಲ್ಲದೆ ಈ ಪ್ರಕರಣದಲ್ಲಿ ಮೃತನಾಗಿರ್ತಕ್ಕಂಥ ವ್ಯಕ್ತಿ ಏನಿದ್ದಾನೆ ಓಬಣ್ಣ, ಅವನು ಬೋರಮ್ಮ ಎಂಬ ಹೆಣ್ಣಿನ ಜೊತೆ ಅಂದರೆ ಹೆಣ್ಮಗಳ ಜೊತೆ ಅವ್ರ ಜೊತೆ ಲಿವಿಂಗ್ ಟುಗೆದರ್ ರಿಲೇಷನ್ ಇರ್ತದೆ. ಆ ಬೋರಮ್ಮನ ಮಗ ಏನಿರ್ತಾರೆ, ಬೋರಮ್ಮನ ಮಗನಿಗೆ ಯಾವುದೋ ವಿಚಾರದಲ್ಲಿ ಊರಿನಲ್ಲಿ ಈ ಥರ ಅವ್ರ ತಾಯಿ ಬಗ್ಗೆ ಕೆಟ್ಟ, ನಿಮ್ಮ ತಾಯಿ ಬೇರೆಯವ್ರ ಜೊತೆಗೆ ಅಕ್ರಮ ಸಂಬಂಧದಲ್ಲಿದೆ ಅಂತಂದರೆ ಮಾನಸಿಕವಾಗಿ ನೋವಾಗೋ ರೀತಿಯಲ್ಲಿ ಮಾತಾಡೋದ್ರಿಂದ ಅವರೆಲ್ಲರೂ ಸೇರಿಬಿಟ್ಟು ಇವರೆಲ್ಲರೂ ಇದು ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ ತಿಳಿದು ಅವ್ರನ್ನ ಕೊಲೆ ಮಾಡಬೇಕು ಅಂತಂತೇಳಿ ಪ್ಲಾನ್ ಮಾಡ್ಕೊಂಡ್ಬಿಟ್ಟು ಅವರೆಲ್ಲರೂ ಕೊಲೆ ಮಾಡಿರ್ತಕ್ಕಂಥದ್ದನ್ನು ವಿಚಾರಣೆ ಕಾಲಕ್ಕೆ ಕಂಡು ಬಂದಿದೆ. ಇವರೆಲ್ಲರನ್ನ ದಸ್ತಗಿರಿ ಮಾಡ್ಕೊಂಡ್ಬಿಟ್ಟು PSI ಮತ್ತು CPI ಅವರು ಮುಂದಿನ ಕ್ರಮ ಜರುಗಿಸಿಕೊಂಡು ನ್ಯಾಯಾಲಯಕ್ಕೆ ಸಲ್ಲಿಸ್ತಾರೆ.